ಭಾವ ರಾತ್ರಿ ಹಾಸ್ಪಿಟಲಲ್ಲಿ ಇರ್ಲಿಲ್ಲ ಅಂತನಾ ನಿಮ್ಮ ಉದ್ದೇಶ? ಹಾಗಂತ ನಾವೇನು ಹೇಳಿಲ್ವಲ್ಲಮ್ಮ. ನಿಮ್ಮ ಮಾತಲ್ಲಿ ಅಂಥ ಅರ್ಥನೇ ಕಾಣಿಸ್ತಾ ಇದೆ ಅತ್ತೆ. ಹಾಗೇನಿಲ್ಲಮ್ಮ, ನಾವು ನಮ್ದು ಹಾಗೆ ಎಲ್ಲರೂ ನಂಬಲ್ವಲ್ಲ ಅನ್ನೋದೇ ನಮ್ಮ ಉದ್ದೇಶ. ಇನ್ನೊಬ್ರ ಬಗ್ಗೆ ನನಗೆ ಅನವಶ್ಯಕ. ನನ್ನ ಗಂಡ ಹೇಳಿದ್ದನ್ನ ನಾನು ನಂಬ್ತೀನಿ. ಗಂಡನ್ನ ಹೆಂಡತಿ ನಂಬಬೇಕು, ಹೆಂಡತಿನ ಗಂಡ ನಂಬಬೇಕು. ಆಗ್ಲಿ ಆ ಸಂಬಂಧ ಬಲವಾಗಿರತ್ತೆ. ನಿನ್ನ ನಂಬಿಕೆನೇ ನಿನಗೆ ಶ್ರೀರಾಮ ರಕ್ಷಣಮ್ಮ. ಅಲೇಖ್ಯಾಗೆ ಬೇಗ ಮದ್ವೆ ಮಾಡೋದು ಒಳ್ಳೇದು. ಯಾರಿಗೂ ಯಾವುದೇ ಸಮಸ್ಯೆನೂ ಆಗಲ್ಲ. ದೊಡ್ಡವರಾಗಿ ನಾವಿಷ್ಟು ಮಾತ್ರ ಹೇಳಕ್ಕಾಗತ್ತೆ, ನೀನು ತಂದಿರೋ ಮೊದಲನೇ ಸಂಬಂಧ ಹಾಳಾಗೋಯ್ತು. ಅದನ್ನ ನಿಹಾರಿಕಾ ಹಾಳು ಮಾಡಿದ್ಲಲ್ಲ. ಇನ್ನೊಂದು ಸಂಬಂಧನ ಬೇಗ ನೋಡಮ್ಮ. ಸಂಬಂಧದ ವಿಷಯದಲ್ಲಿ ನಾವು ಪ್ರಯತ್ನ ಮಾಡೋಕ್ಕಾಗ್ತಿಲ್ಲ. ಯಾಕೆಂದ್ರೆ ನಮ್ಮನೆ ವಿಷಯಗಳನ್ನ ಅವ್ರ ಹತ್ರ ವಿವರವಾಗಿ ಹೇಳೋಕ್ಕಾಗ್ತಿಲ್ಲ. ಯಾವುದೇ ಸಮಸ್ಯೆ ಇಲ್ಲದೆ ಇರೋಂಥ ಸಂಬಂಧನ ಬೇಗ ಹುಡುಕ್ತೀನಿ. ನೀವು ಆ ವಿಷಯದ ಬಗ್ಗೆ ಯೋಚನೆ ಮಾಡಬೇಡಿ. ಅಲೇಖ್ಯನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಾಗಿಂದ ಪರಿಸ್ಥಿತಿಗಳು ಯಾವ ದಾರಿ ಹಿಡಿತಿದ್ಯೋ ಅಂತ ನಮ್ಗೆ ಅರ್ಥನೇ ಆಗ್ತಿಲ್ಲ. ನಿಜ ಹೇಳ್ತೀಯ ಅಂತ ಅನ್ಕೊಂಡೆ. ಅವನ ಮೇಲೆ ಅವಳಿಗಿರೋ ನಂಬಿಕೆನ ನೋಡಿ ಹೇಳೋದಕ್ಕಾಗ್ಲಿಲ್ಲ ರೀ. ಇಬ್ರು ಗೆಸ್ಟ್ ಹೌಸ್ ಅಲ್ಲಿ ಇದ್ರು ಅಂತ ತಿಳ್ಕೊಂಡಿದ್ದಿನ ಅವನಿ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಕಣಿಯೋ ಕಣಿ, ಅಮ್ಮನ ಮಾತು ಜಗದಂಬೆ ಮಾತು. ಕಣಿಯೋ ಕಣಿಯೋ ಕಣಿ. ನಮಸ್ಕಾರ ದೊರೆ. ಮುಖ ತೇಜಸ್ಸಿಂದ ತುಂಬೋಗಿದೆ ದೊರೆ. ನಡಿ ನಡಿ. ನಡೀತಿದ್ದೀನಿ ದೊರೆ. ನಾನೇ ನಿಮ್ ಹಾಗೆ ಕಾರಲ್ಲಿ ಬಂದಿಲ್ಲ ದೊರೆ. ಏನು ಜೋಕಾ? ಮುಖದಲ್ಲಿ ಶುಕ್ರ ದಿಸೆ ಕಾಣಿಸ್ತಾ ಇದೆ. ಮುಖ ನೋಡಿ ಹೇಳ್ಬಿಡ್ತೀರಾ? ಹೇಳ್ತೀನಿ ದೊರೆ, ಇದು ನನ್ನ ಮಾತಲ್ಲ, ಆ ತಾಯಿ ಮಾತಾಡಿಸ್ತಿದ್ದಾಳೆ, ಆ ಜಗದಂಬೆ ಮಾತಾಡಿಸ್ತಾ ಇದ್ದಾಳೆ. ನಿಮಗೆ ಒಳ್ಳೆ ದಿನಗಳು ಬರುತ್ತೆ. ನಾನು ಕೈ ನೋಡಿ ಏನ್ ಹೇಳ್ತೀನೋ ಅದೇ ನಡೆಯುತ್ತೆ. ಸಿನಿಮಾ ಹೀರೋ ಆಗ್ತೀರಿ ಅಂತ ಒಬ್ರಿಗೆ ಹೇಳಿದ್ದೆ ದೊರೆ, ಹಾಗೇ ಬಿಟ್ರು ದೊರೆ. ಮತ್ತೆ ನಿನ್ ಬಗ್ಗೆ ನೀನ್ ಯಾವತ್ತೂ ಹೇಳ್ಕೊಂಡಿಲ್ವಾ? ನಾನು ಹೇಳೋ ಅಂತವನು, ನೀವು ಬೆಳೆಯೋ ಅಂತವ್ರು ದೊರೆ. ನಿಮ್ ಕಷ್ಟ ತೀರೋ ಮಾರ್ಗ ಹೇಳ್ತೀನಿ, ಕೈ ಕೊಡಿ ದೊರೆ. ಹಠ ಮಾಡ್ತಿದ್ಯಲ್ವಾ? ಹೇಳು. ಆ ಕಣಿಯೋ ಕಣಿ, ಅಮ್ನೋರ ಮಾತು, ಜಗದಂಬೆ ಮಾತು, ಆ ತಾಯಿ ಮಾತು, ವನಮಾತೆ ಮಾತು. ಆಹಾ, ಏನಾಯ್ತು? ಆಹಾ, ಏನ್ ಕಾಣಿಸ್ತೋ ಹೇಳಪ್ಪ ತಂದೆ. ಮದ್ವೆ ಆಗಿ ತುಂಬಾ ದಿನ ಆಗಿದೆ, ಆದ್ರೆ ನಿಮ್ಗೆ ಮಕ್ಳಿಲ್ಲ ಅಲ್ವಾ ದೊರೆ? ಹೌದು. ಸಂತಾನ ರೇಖೆ ಭೂಮಧ್ಯ ರೇಖೆ ಹಾಗೆ ಕಾಣಿಸ್ತಿದೆ ದೊರೆ. ಹೌದಾ? ಹೌದು ದೊರೆ. ಸದ್ಯದಲ್ಲೇ ನೀವು ತಂದೆ ಆಗ್ತೀರಾ ದೊರೆ. ನಿಮ್ಮ ವಂಶಕ್ಕೆ ನೀವು ವಾರಸ್ದಾರನ್ನ ಕೊಡ್ತೀರಾ ದೊರೆ. ನಿಜವಾಗ್ಲೂನಾ? ಅಮ್ನೋರ್ ಹೇಳಿದ್ದು ದೊರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನರಿಮುಖ ನೋಡಿದ್ದೀರಾ, ತಂದೆ ಆಗ್ತಿದ್ದೀರಾ ದೊರೆ. ಸಂದೇಹ ಪಡಬೇಡಿ ದೊರೆ. ಯಾಹೂ! ಏನಾಯ್ತು? ನಾಯಿ ಏನಾದ್ರೂ ಕಚ್ತಾ ಹೇಗೆ? ಅದಕ್ಕೆ ಕಾರಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದ್ದು. ಏಯ್, ಅಷ್ಟಕ್ಕೂ ನೀನ್ ಯಾರು? ಕಚ್ಚಿದ ಜಾಗಕ್ಕೆ ಔಷಧಿ ಏನಾದ್ರೂ ಹಚ್ತಿದ್ಯಾ ಏನು? ಲಾವಣ್ಯ! ಲಾವಣ್ಯ! ಏ ಲಾವಣ್ಯ! ಏನಾಯ್ತು? ಮೊದ್ಲು ಹೇಳೋ ಅದನ್ನ. ಇವನು ಏನ್ ಹೇಳ್ದ ಅಂತ ಗೊತ್ತಾ? ನೀನ್ ಹೇಳಿದ್ರಲ್ವಾ ನನಗೆ ಗೊತ್ತಾಗೋದು. ಲಾವಣ್ಯ ತಂದೆ ಆಗ್ತೀನಿ ಅಂತ ಹೇಳ್ದ. ಅವನ್ ತಂದೆ ಆದ್ರೆ ನಿನಗ್ಯಾಕೆ ಅಷ್ಟೊಂದು ಸಂತೋಷ? ಅವನಲ್ವೇ ನಾನ್ ತಂದೆ ಆಗ್ತೀನಿ ಅಂತ ಹೇಳ್ದ. ಏನು? ಹೌದು ಲಾವಣ್ಯ, ನನಗೆ ಒಳ್ಳೆ ದಿನಗಳು ಬರುತ್ತೆ ಅಂತ, ಶುಕ್ರ ದಶೆ ಶುರುವಾಗಿದೆ ಅಂತ, ತಂದೆ ಬೇರೆ ಆಗ್ತೀನಿ ಅಂತ ಹೇಳ್ದ. ಯಾರ್ ಏನ್ ಹೇಳಿದ್ರು ಅದನ್ನ ನಂಬಿಡ್ತ್ಯಾ? ನನಗೆ ಮಕ್ಕಳಾಗೋ ಅವಕಾಶ ಇಲ್ಲ ಅಂತ ಗೊತ್ತು ಅಲ್ವಾ? ಮತ್ತೆ ನೀನ್ ತಂದೆ ಹೇಗಾಗ್ತ್ಯಾ? ಏನಪ್ಪ, ನಮ್ ಪರ್ಸನಲ್ ಲೈಫ್ ಬಗ್ಗೆ ಗೊತ್ತಿಲ್ದೇನೆ ಹಾಗೆ ಹೀಗೆ ಮಾತಾಡ್ತಿದ್ಯಲ್ಲ. ನೋಡಮ್ಮ, ಈ ದೊರೆ ಕೈಯಲ್ಲಿರೋ ರೇಖೆ ನೋಡಿ ಹೇಳಿದ್ದೀನಿ.
ಸಂತಾನ ರೇಖೆ ತುಂಬಾ ದೊಡ್ಡದಾಗಿದೆ. ಇಲ್ಲಿ ನೋಡು, ಇದೇ ಆ ರೇಖೆ. ಈ ರೇಖೆ ನಮ್ಮ ಮದ್ವೆ ಆದಾಗಿಂದನೂ ಇದೆ ಬಿಡು. ಮೊದಲು ನೀನ್ ಹೊರಡು. ನಾನು ಹೇಳಿದ್ದು ಹೇಳ್ದಾಗೆ ನಡೆಯುತ್ತೆ ದೊರೆ. ನೀನು ಹೋಗಪ್ಪ ತಂದೆ. ಕಣಿಯೋ ಕಣಿ, ಅಮ್ಮನ ಮಾತು ಜಗದಂಬೆ ಮಾತು. ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರ್ಬೇಕು. ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ನಿನಗೆ ಮಕ್ಕಳಾಗಲ್ಲ, ಅದಕ್ಕೆ ನಾನು ತಂದೆ ಆಗದೆ ಇರಬಹುದು. ಆದ್ರೆ ಬೇರೆಯವ್ರ ಮಕ್ಕಳಿಗೆ ನಾನು ತಂದೆ ಆಗೋ ಅವಕಾಶ ಇರಬಹುದು ಅಲ್ವಾ? ಅಂದ್ರೆ ಇನ್ನೊಂದ್ ಸಂಸಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಏನೋ? ಅಂದ್ರೆ ಅದು ಈ ಮಧ್ಯೆ ನಿನ್ ಬಿಹೇವಿಯರ್ ತುಂಬಾ ಕೆಟ್ಟದಾಗಿದೆ. ಇಷ್ಟ ಬಂದಾಗ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಜೋಕ್ ಮಾಡ್ದೆ ಲಾವಣ್ಯ, ಜೋಕು. ನಗು ಬರ್ಲಿಲ್ಲ ಬಿಡು, ನಡಿ. ಅಲೇಖ್ಯ ರೂಮಲ್ಲಿಲ್ಲ. ಮತ್ತೆ ಎಲ್ಲಿದ್ದಾಳಪ್ಪ? ನನ್ನ ಬುಜ್ಜಿ ಕಣ್ಣಿಗೆ ಬೀಳೋಕ್ಕೂ ಮುಂಚೆನೆ ಅಲೇಖ್ಯ ಜೊತೆ ಮಾತಾಡಿ ಹೊರಟೋಗ್ಬೇಕು. ಎಲ್ಲಿದ್ಯಾ ಅಲೇಖ್ಯ? ಇಲ್ಲಿದ್ಯಾ? ಅಲೇಖ್ಯ, ಏನ್ ಹೇಳಿ? ಏನಿಲ್ಲ, ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದೆ. ಮಾತಾಡಿ. ಸ್ವಲ್ಪ ಪರ್ಸನಲ್. ನಮ್ಮದೇ ಪರ್ಸನಲ್ಸ್ ಏನಿದೆ? ಅದು ಏನಂದ್ರೆ ತುಂಬ ಇರುತ್ತೆ. ಕೃಷ್ಣ, ಕೃಷ್ಣ, ತಡಬೇಕು ಅಂದ್ರಿ ಅಲ್ವಾ? ಮಾತಾಡಿ ಮತ್ತೆ. ಯಾರಿಗೂ ಹೇಳಬಾರ್ದು ಅಂತ ರಹಸ್ಯನ? ನೀನು ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಹೇಳಲ್ಲ ಬಿಡಿ. ಕೃಷ್ಣ, ನಿನ್ನ ಮೇಲೆ ನಂಗೆ ತುಂಬ ಕೋಪ ಬರ್ತಿದೆ. ಯಾಕೆ? ನಾನೇನ್ ಮಾಡಿದೆ? ಆ ಶ್ರೀಕರ್ನ ಕರ್ಕೊಂಡು ಹಾಸ್ಪಿಟಲಿಗೆ ಯಾಕೆ ಹೋದೆ? ನನ್ನನ್ನು ಕರೆದಿದ್ರೆ ನಾನು ಬರ್ತಿದ್ದೆ ಅಲ್ವಾ? ನಾನೇನಾದರೂ ಜಾಬ್ ಮಾಡ್ತಿದ್ದೀನಾ ಏನು? ಫ್ರೀಯಾಗೇ ಇದ್ದೀನಲ್ವಾ? ನೀನು ಬಾ ಅಂದರೆ ನಿನಗೆ ಡ್ರೈವರ್ ಆಗ್ತೀನಿ. ನೀನು ಯಾವ ಕೆಲಸ ಹೇಳಿದ್ರು ನಿನಗೆ ಸೇವಕ ಆಗ್ತೀನಿ. ಅಯ್ಯೋ, ನೀವು ವೇದಾವತಿಯವರು 2ನೇ ಮಗ. ಹೀಗೆ ಮಾತಾಡಬಾರ್ದು. ಕೆಲವ್ರ ಹತ್ರ ಹೀಗೆ ಮಾತಾಡಿದ್ರೆ ತಪ್ಪಿಲ್ಲ. ಕೃಷ್ಣ, ಅರಮನೆ ತರ ಮನೆ ಇದ್ರೆ ಇದೇ ಪ್ರಾಬ್ಲಮ್. ಒಬ್ಬೊಬ್ರು ಹುಡುಕ್ತಾ ಇರ್ಬೇಕು. ಕೃಷ್ಣ, ಆದರೂ ನೀನು ನನ್ನ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಅದೇನು ಅಂತ ರೂಲ್ ಕೂಡ ಇದೆಯಾ? ಆದ್ರೂ ನೀವು ಹೀಗೆ ಯಾಕೆ ಹೇಳ್ತಿದ್ದೀರಾ? ಮೊದಲೆಲ್ಲ ನೀವು ನನ್ನ ಶಾಪಿಂಗ್ಗೆ, ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡು ಹೋಗಿದ್ರಿ ಅಲ್ವಾ? ಸೈಲೆಂಟ್ ಆಗಿರು. ನಮ್ಮ ಮನೆ ಗೋಡೆಗಳಿಗೆ ಆನೆ ಕಿವಿ ಅಂತ ದೊಡ್ಡ ಕಿವಿ ಇರುತ್ತೆ. ಒಂದ್ಸರಿ ನಾನು ಬೇಡ ಬೇಡ ಅಂದ್ರು ನೀವು ರೆಸ್ಟೋರೆಂಟು ಕರ್ಕೊಂಡು ಹೋಗಿದ್ರಿ ಅಲ್ವಾ? ಆ ವಿಷಯನೇ ನಾನು ಯಾರ ಹತ್ರನೂ ಹೇಳಿಲ್ಲ. ಹಾಗಂತ ಅದು ಹೇಳ್ಬಾರ್ದಿರೋ ಅಂತ ರಹಸ್ಯನೂ ಅಲ್ಲ. ಆದರೂ ಸರಿ, ನಮ್ಮ ಪರ್ಸ್ನಲ್ ವಿಷಯ ಹೊರಗೆ ಯಾರಿಗೂ ಗೊತ್ತಾಗ್ಬಾರ್ದು. ಪರ್ಸ್ನಲ್ ಅಂತ ಹೇಳಬೇಡಿ, ಕೇಳೋದಕ್ಕೆ ಚೆನ್ನಾಗಿಲ್ಲ. ಪ್ರೆಸೆಂಟ್ ನಾನು ನಿಮ್ಮ ಮನೆಗೆ ಗೆಸ್ಟ್ ಇದ್ದಾಗೆ. ಆ ಸಲಿಗೆಯಿಂದ ನೀವು ನನ್ನ ಕರ್ಕೊಂಡು ಹೋಗಿದ್ರಿ. ಎಲ್ಲಿ ಹೋದ್ನಪ್ಪ? ಈ ಸಲ ಮಿಸ್ ಮಾಡಿದೆ, ನನ್ನ ಕೇಳು, ಸರಿನಾ? ಸರಿ. ಏನ್ ಕೇಳ್ಬೇಕಿತ್ತು?
ಇಲ್ಲೋಡು, ನೋಡಿದ್ಯಾ, ನನ್ನ ನಿಹಾರಿಕಾ ಇಲ್ಲಿಗೆ ಬಂದಿಲ್ಲ ಅಂದ್ರು ಅವಳು ಬಂದಿರೋ ಹಾಗೆ ನನ್ನ ಜೊತೆ ಮಾತಾಡ್ತಿರೋ ಹಾಗೆ ಊಹಿಸ್ಕೊಳ್ತಾ ಇದ್ದೀನಿ. ಹಲ್ಯೂಸಿನೇಷನ್. ನಿಹಾರಿಕಾ ಬಂದಿದ್ದಾರೆ. ಏನಂದೆ? ಮುಗೀತು ನನ್ನ ಕತೆ. ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಲಾ ಹೇಗೆ? ಇಲ್ಲೇನ್ ಕೆಲಸ ನಿಂಗೆ? ಏನೋ ಕೇಳು ಅಂತ ಹೇಳ್ತಾ ಇದೆಯಲ್ಲ, ಏನು? ಇತ್ತೀಚೆಗೆ ಅಲೇಖಿಯನ್ ಜೊತೆ ಜಾಸ್ತಿ ಮಾತಾಡ್ತಾ ಇದೆಯಲ್ಲ, ಯಾಕೆ? ನಿಮ್ಮಿಬ್ರ ಮಧ್ಯೆ ಮಾತಾಡೋದಕ್ಕಂಥದ್ದು ಏನಿರತ್ತೆ? ಏನ್ ನಡೀತಾ ಇದೆ ಇಲ್ಲಿ? ಅದು ರುದ್ರಾಣಿ ಅವರು ಹಾಸ್ಪಿಟಲ್. ಅಯ್ಯೋ ಅಯ್ಯೋ, ಸಾರಿ ಅಮ್ಮ, ಸಾರಿ 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 ಸಾರಿ. ಸ್ವಲ್ಪ ಈ ಕಡೆ ಬರಮ್ಮ, ಸ್ವಲ್ಪ ಈ ಕಡೆ ಬಾ. ಏನಿಲ್ಲ ಬುಜ್ಜಿ, ರುದ್ರಾಣಿ ಅವರು ಹಾಸ್ಪಿಟಲಲ್ಲಿ ಇದ್ದಾರಲ್ವಾ, ಹೇಗಿದ್ದಾರೆ ಅಂತ ಕೇಳಿ ಪಾಪ ಸಮಾಧಾನ ಮಾಡೋಣ ಅಂತ. ಯಾವಾಗಾದ್ರೂ ಶ್ರೀಕರ್ ಬ್ಯುಸಿ ಆಗಿದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಕೊಂಡಾಗ ನನ್ನನ್ನು ಕರೀರಿ ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲೇ ನೀನು ಬಂದ್ಬಿಟ್ಟೆ. ಅಲೇಖ್ಯ ಅವರೇ, ನಾನು ಹೇಳಿದ್ದು ನೆನಪಿದೆ ಅಲ್ವಾ? ಹಾಸ್ಪಿಟಲ್ಗಿಂತ ಎಮರ್ಜೆನ್ಸಿ ವಿಷಯಗಳು ಇನ್ನು ಏನಿರುತ್ತೆ? ನೀವು ಸ್ವಲ್ಪನೂ ಸಂಕೋಚ ಪಡ್ಕೋಬೇಡಿ. ಅರ್ಧ ರಾತ್ರಿ ಆದರೂ ನಾನು ಬಂದು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ ಅಲೇಖ್ಯ ಅವರೇ, ಬಾಯ್, ಗುಡ್ ನೈಟ್. ಗುಡ್ ನೈಟಾ? ಓಹ್, ಇನ್ನೂ ಆಗಿಲ್ಲ ಅಲ್ವಾ? ಓಕೆ, ಬಾಯ್ ರೀ. ಬುಜ್ಜಿ, ಅವಳೇನೋ ಬೇಜಾರಲ್ಲಿದ್ದಾಳೆ, ನಾವೇ ಡಿಸ್ಟರ್ಬ್ ಮಾಡಬೇಕು. ನಾವು ಹೋಗೋಣ, ನಡಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಡಿ ಬುಜ್ಜಿ, ನಡಿ. ಓಕೆ, ಛೇ, ಸೊ ನಮ್ದು ಚಿಚಿ. ಐ ವಿಲ್ ಕಾಲ್ ಯು ಬ್ಯಾಕ್. ಏನಾಯ್ತವನಿ? ಎಷ್ಟು ಕೆಟ್ಟದಾಗಿ ನಡ್ಕೊಳ್ತಾ ಇದ್ದಾರೆ. ಯಾರು? ನಾಚಿಕೆ ಇರ್ಬೇಕು, ಬುದ್ಧಿ ಇರ್ಬೇಕು. ಮತ್ತೆ ಏನ್ ನಡೀತು? ಅಷ್ಟಕ್ಕೂ ಹೇಗೆ ಯೋಚನೆ ಮಾಡ್ತಾರೆ? ಟೆನ್ಷನ್ ಕೊಟ್ಟು ಸಾಯಿಸ್ದೇನೆ ಏನ್ ನಡೀತು ಅಂತ ಹೇಳು. ಅವತ್ತು ನಿಮ್ ದೊಡ್ಡಣ್ಣ ಅಲೇಖ್ಯ ರೂಮಿಂದ ಬರೋದನ್ನ ನೋಡ್ದೆ. ಈಗ ನೋಡಿದ್ರೆ ನಿಮ್ ಚಿಕ್ಕಣ್ಣನ ವೇಷನ ನೋಡ್ದೆ. ಏನ್ ಮಾಡ್ದ? ಅಲೇಖ್ಯ ಹತ್ರ ಹೋಗಿ ಏನ್ ಮಾತಾಡ್ತಾ ಇದ್ದ ಗೊತ್ತಾ? ಇತ್ತೀಚೆಗೆ ಅಲೇಖಿಯನ್ ಜೊತೆ ಜಾಸ್ತಿ ಮಾತಾಡ್ತಾ ಇದೆಯಲ್ಲ, ಯಾಕೆ? ನಿಮ್ಮಿಬ್ರ ಮಧ್ಯೆ ಮಾತಾಡೋದಕ್ಕಂಥದ್ದು ಏನಿರತ್ತೆ? ಏನಿಲ್ಲ ಬುಜ್ಜಿ, ರುದ್ರಾಣಿ ಅವರು ಹಾಸ್ಪಿಟಲಲ್ಲಿ ಇದ್ದಾರಲ್ವಾ, ಹೇಗಿದ್ದಾರೆ ಅಂತ ಕೇಳಿ ಪಾಪ ಸಮಾಧಾನ ಮಾಡೋಣ ಅಂತ. ಯಾವಾಗಾದ್ರೂ ಶ್ರೀಕರ್ ಬ್ಯುಸಿ ಆಗಿದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಕೊಂಡಾಗ ನನ್ನನ್ನು ಕರೀರಿ ಅಂತ ಹೇಳ್ತಾ ಇದ್ದೆ. ಆ ಥರ ಹೇಗೆ ಮಾತಾಡೋದಕ್ಕೆ ಸಾಧ್ಯ? ನಿಹಾರಿಕಾ ಹತ್ರ ಅಷ್ಟು ಸುಲಭವಾಗಿ ಸುಳ್ಳನ್ನ ಹೇಗೆ ಹೇಳೋದಕ್ಕೆ ಸಾಧ್ಯ? ಮನೆಯವ್ರಿಗೆ ಗೊತ್ತಾಗದ ಹಾಗೆ ಅಲೇಖ್ಯಾಗೆ ಏನೋ ಒಂದು ಹೇಳಿ ಹೊರಗಡೆ ಯಾಕೆ ಕರ್ಕೊಂಡು ಹೋಗ್ಬೇಕು ಹೇಳಿ? ತಪ್ಪು ಅಣ್ಣಂದು ಎಷ್ಟಿದೆಯೋ ಅಲೇಖ್ಯದ್ ಕೂಡ ಅಷ್ಟೇ ಇದೆ. ಅವಳ್ದೇನು ತಪ್ಪಿದೆ? ಅಣ್ಣ ಕರೆದಾಗ ನಾನು ಬರಲ್ಲ, ಹಾಗೆ ಬರೋದು ಚೆನ್ನಾಗಿರಲ್ಲ ಅಂತ ಹೇಳಬೇಕು ಅಲ್ವಾ? ನಿಮ್ಮ ಅಣ್ಣ ಏನು ಹೇಳಿ ಒಪ್ಪಿಸ್ತಾ ಇದ್ದಾನೋ ಏನೋ. ಏನಾದರೂ ಹೇಳ್ಬೋದು, ಅಲೇಖ್ಯ ಹೋಗೋದು ಮಾತ್ರ ನನ್ನ ದೃಷ್ಟಿಯಲ್ಲಿ ರಾಂಗ್. ಅವನಿ ಗಂಡಸಿಗೆ ಹೆಣ್ಣೆ ಅವಕಾಶ ಕೊಟ್ಟ ಹಾಗೆ. ಆಹಾ, ಸರಿ, ಅಲೇಖ್ಯದೇ ತಪ್ಪು ಅಂತ ಅನ್ಕೊಳ್ಳೋಣ. ಅಲೇಖ್ಯದು ಕೂಡ ಅಲ್ಲ, ಅಲೇಖ್ಯದೇ ತಪ್ಪು. ನಾನು ನಿಮ್ಮ ಜೊತೆ ಬರಲ್ಲ ಅಂತ ಮುಖದ ಮೇಲೆ ಸಂಕೋಚ ಇಲ್ದಾಗ ಹೇಳಬೇಕಿತ್ತು ಅಲ್ವಾ? ನಮ್ಮನೆಗೆ ಒಂದು ಕಾರಣ ಇಟ್ಕೊಂಡು ಬಂದಿರೋ ಹುಡುಗಿನ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಸಂಸ್ಕಾರ ನಿಮ್ಮ ಅಣ್ಣಂಗೂ ಇರ್ಬೇಕಲ್ವಾ? ಅವನೇ ಒಂದು ಉದಾಹರಣೆ ಹೇಳ್ತೀನಿ ಕೇಳು. ನಮ್ಮ ಮನೇಲಿ ಆಲದ ಮರ ಇದೆ, ಪಕ್ಕದ ಮನೇಲಿ ಆ್ಯಪಲ್ ಮರ ಇದೆ. ಆ್ಯಪಲ್ ಕುಯ್ಬೋದು ಅಂತ ಪಕ್ಕದ ಮನೆಯವರೇ ಅವಕಾಶ ಕೊಟ್ಟಾಗ ಕುಯ್ದಾನೆ ಇರ್ತಾರಾ? ಅಂತ ಪರಿಸ್ಥಿತಿಲಿ ನೀವಿದ್ರೆ ಹಾಗೆ ಮಾಡ್ತೀರಾ? ನಾನು ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀನಿ, ನನ್ನ ಬಗ್ಗೆ ಅಲ್ಲ. ನಿಮ್ಮ ಉದಾಹರಣೆ ಹಾಗಿಲ್ಲ. ಗಂಡಸ್ರ ಜಾತಿನ ವಹಿಸ್ಕೊಂಡು ಮಾತಾಡ್ತಿರೋ ಹಾಗೆ ಇದೆ. ಒಂದ್ಸಲ ಅಲಕ್ಕಿ ಹತ್ರ ಹೋಗಿ ಇನ್ನೊಂದ್ಸಲ ಕೃಷ್ಣಣ್ಣನ ಜೊತೆ ಹೊರಗಡೆ ಹೋಗ್ಬೇಡ ಅಂತ ಹೇಳು. ಹೇಳ್ತೀನಿ, ಯಾವ ಸಮಯದಲ್ಲಿ ಯಾರಿಗೇನು ಹೇಳ್ಬೇಕೋ ಹೇಳ್ತೀನಿ. ನಾನು ಕೂಡ ಅಣ್ಣಂಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಅಷ್ಟಕ್ಕೂ ಈ ಗಂಡಸರು ಹೆಂಡತಿ ಹತ್ರ ನಿಜಾನ ಯಾಕೆ ಮುಚ್ಚಿಡ್ತಾರೆ?
ನೀನ್ ಹಾಗೆ ಮಾಡಲ್ಲ ಬಾವ. ಅಲೇಖ್ಯಾನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದ ವಿಷಯನ, ಇಬ್ರು ರಾತ್ರಿ ಅಲ್ಲೇ ಇರ್ಬೇಕಾಗಿದ್ದ ವಿಷಯನ ಹೇಳ್ಬಿಟ್ಟೆ. ನಿನ್ ಹಾಗೆ ನಿಮ್ಮ ಅಣ್ಣಂದ್ರು ಯಾಕೆ ನಿಜ ಮಾತಾಡಲ್ಲ? ಏನೇ ಆದ್ರೂ ನಂಗೆ ಬಂಗಾರದಂತ ಗಂಡ ಸಿಕ್ಕಿದ್ದಾನೆ. ಸುಜಾತ, ಇದಕ್ ಮುಂಚೆ ವಾರಕ್ಕೊಂದ್ಸತಿನಾದ್ರೂ ಕಾಣಿಸ್ಕೋತಿದ್ದೆ, ಈ ಮಧ್ಯೆ ಕಾಣಿಸ್ಕೋತಾನೆ ಇಲ್ವಲ್ಲ? ನನ್ನ ತಂಗಿ ಸಂಸಾರದಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಸಮಸ್ಯೆಗಳಿವೆ. ಅದು ಸರಿಯಾಗೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ಸೌಮ್ಯ ಸ್ಕೂಲ್ ಡ್ರೆಸ್ ಹರಿದೋಗಿತ್ತು, ಟೈಲರಿಗೆ ಕೊಟ್ಟು ಬಂದೆ. ನಾನು ಹೊರಡ್ತೀನಿ. ನನಗೆ ಬೇಗ ಮದುವೆ ಆಗಬೇಕು ಅಂತ ಆಶೀರ್ವಾದ ಮಾಡಿ ಸ್ವಾಮಿ. ಸಂತಾನ ಪ್ರಾಪ್ತಿರಸ್ತು. ಸ್ವಾಮಿ ನಮಸ್ಕಾರ. ಸ್ವಾಮಿ ಓಂ ನಮಃ ಶಿವಾಯ. ನಾನು ಅವನಿ ಅಕ್ಕ. ಹೇಳಮ್ಮ. ಅವತ್ತು ನೀವು ದೇವಸ್ಥಾನದಲ್ಲಿ ಅಲೇಖ್ಯ ಅನ್ನೋ ಹುಡುಗಿಗೆ ಸಂತಾನ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ರಿ. ಅದನ್ನ ನೋಡಿದೆ. ಇಲ್ಲಿವರೆಗೂ ಅಂಥ ವಾರ್ತೆ ನಾವು ಕೇಳಿಲ್ಲ. ನೀವು ತಪ್ಪಾಗಿ ಹೇಳ್ತಿದ್ದೀರಾ ಅಂತ ಅವನಿ ಅನ್ಕೊಂಡ್ಲು. ಮತ್ತೊಂದು ಕಡೆ ನಿಮ್ಮ ಮಾತುಗಳ ಮೇಲೆ ಅವಳಿಗೆ ನಂಬಿಕೆ ಇದೆ. ಆವತ್ತಿನಿಂದ ಅವನಿ ಭಯ ಪಡ್ತಿದ್ದಾಳೆ. ಅಂಥ ವಿಷಯನ ಯಾವಾಗ ಯಾವ ರೀತಿಯಲ್ಲಿ ಕೇಳಬೇಕಾಗಿ ಬರುತ್ತೋ ಅಂತ ಭಯ ಪಡ್ತಾ ಇದ್ದಾಳೆ. ನೀವು ಹೇಳಿದ ನಿಜನಾ? ಒಂದು ಹೆಣ್ಣಿನ ಜೀವನದ ಮೇಲೆ ಆರೋಪ ಮಾಡೋದು ನನಗೆ ತಮಾಷಿನ ತಾಯಿ? ಆ ಶಿವನ ಅವಧೂತನಾಗಿ ಒಳ್ಳೆಯದನ್ನ ಒಳ್ಳೆಯದು ಅಂತ, ಕೆಟ್ಟದ್ದನ್ನ ಕೆಟ್ಟದ್ದು ಅಂತ ಹೇಳ್ತೀನಿ. ಧನ ವ್ಯಾಮೋಹ ಇಲ್ಲದೇ ಇರೋನು ನನ್ನ ಬಾಯಿಯಿಂದ ಏನೇ ಹೇಳಿದ್ರು ಆ ಶಿವ ಹೇಳ್ದಾಗೆ ಸುಳ್ಳಾಗಲ್ಲ. ಆದ್ರೆ ಇಲ್ಲಿವರೆಗೂ ಅಂಥ ಛಾಯೆ ಏನು ಕಾಣಿಸಿಲ್ಲ. ಆವತ್ತು ನಾನು ಹೇಳಿದ ಮಾತು ಅಕ್ಷರ ಸಹ ನಡೀತಿದ್ಯಮ್ಮ. ಅವಳ ಗರ್ಭದಲ್ಲಿ ಪಿಂಡ ಹುಟ್ಟಿದೆ. ಶಿಶುವಾಗಿ ಬದಲಾಗೋದಕ್ಕೆ ಸಿದ್ಧ ಆಗ್ತಾ ಇದೆ. ಮದುವೆನೇ ಆಗ್ದೇನೆ ಅವಳು ತಾಯಿಯಾಗಿ ಬದಲಾಗಿದ್ದಾಳೆ. ನನ್ನ ಮಾತು ಸತ್ಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಲ್ಲಿ ಅಲೇಖ್ಯ ಚೆನ್ನಾಗೇ ಇದ್ದಾಳೆ. ಇವರೇನೋ ಹೀಗೆ ಹೇಳ್ತಿದ್ದಾರೆ. ನನಗಂತೂ ನಂಬಬೇಕು ಅನ್ನಿಸ್ತಿಲ್ಲ. ಈ ವಿಷಯನ ಅವಸರ ಪಟ್ಟು ನಾನು ಅವನಿಗೆ ಹೇಳಿದೆ ಅಂದರೆ ಇನ್ನೂ ಭಯ ಪಡ್ತಾಳೆ. ಸಮಯ ನೋಡಿ ಮಾತಾಡಬೇಕು. ಅಲೇಖ್ಯ, ಏನಕ್ಕ? ನೀನು ನಮ್ಮನೆಗೆ ಬಂದು ತುಂಬಾ ದಿನ ಆಯ್ತು. ಇಷ್ಟೊತ್ತಿಗೆ ಒಳ್ಳೆ ಸಂಬಂಧ ಸೆಟ್ ಆಗಿ ನೀನು ಗಂಡನ ಮನೆಗೆ ಕಾಲಿಡ್ಬೇಕಿತ್ತು. ನನ್ನ ಬೇಗ ಕಳಿಸ್ಬಿಡೋಣ ಅಂತ ಅನ್ಕೋತಿದ್ಯಾ ಅಕ್ಕ? ಛೆಛೆ, ಅದೇನ್ ಮಾತುಗಳು. ನೀನ್ ನನ್ನ ಜೊತೆ ಜೀವನ ಪೂರ್ತಿ ಇದ್ಬಿಟ್ರು ನನಗೆ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ನಿಂಗೆ ಅಂತ ಒಂದು ಜೀವನ ಬೇಕಲ್ವಾ? ನಮ್ಮನೇಲಿ ವಯಸ್ಸಿಗೆ ಬಂದಿರೋ ಹುಡುಗ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ ಮದ್ವೆ ನಡೆದು ಹೋಗ್ತಿತ್ತು. ಈ ಮನೆಗೆ ಸೊಸೆ ಆಗ್ಬಿಡ್ತಾ ಇದ್ದೆ. ನನ್ಗೇನ್ ಅನಿಸ್ತಿದೆ ಅಂದ್ರೆ ನಿನ್ನ ನೆರಳಲ್ಲೇ ಜೀವನ ಪೂರ್ತಿ ಬದುಕಬೇಕು ಅನ್ನಿಸ್ತಿದೆ. ನಾವು ಹೀಗೆ ಒಟ್ಟಿಗೆ ಇರ್ಬೇಕಂತ ನನಗೂ ಅನ್ಸತ್ತೆ. ಯಾಕೆ ಅಂದ್ರೆ ನೀನ್ ನನ್ನ ಮನ್ಸಿಗೆ ತುಂಬಾ ಹತ್ರ ಆಗೋಗಿದ್ಯಾ. ಆದ್ರೆ
ನಾನು ನಿಮ್ಮಮ್ಮಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು. ಅದಕ್ಕೆ ನಾಳೆ ನಿನ್ನ ನೋಡೋಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ತುಂಬ ಕಷ್ಟಪಟ್ಟು ಸಂಬಂಧನ ಸೆಟ್ ಮಾಡಿದ್ದೀನಿ. ನೀನು ಬೇಡ ಅನ್ಬಾರ್ದು. ಎಂಥ ಹುಡುಗನ ಜೊತೆ ನನ್ನ ಮದುವೆ ಆದರೆ ಚೆನ್ನಾಗಿರುತ್ತೋ ನಿನಗೆ ಗೊತ್ತು. ನಿನ್ನ ಮಾತನ್ನ ಇಲ್ಲ ಅನ್ನಲ್ಲ ಅಕ್ಕ.